ರಾಜ್ಯದಲ್ಲಿ ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ಅನ್ನುವ ಕೆಎನ್ ರಾಜಣ್ಣ ಹೇಳಿಕೆ ತೀವ್ರ ಚರ್ಚೆ ಮತ್ತು ಸಂಚಲನವನ್ನ ಕಾಂಗ್ರೆಸ್ ಪಾಳೆಯದಲ್ಲಿ ಸೃಷ್ಟಿ ಮಾಡಿದೆ. ಈ ಹೊತ್ತಲ್ಲೇ ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತಹ ಅನೇಕ ಅಸಮಾಧಾನಗಳಿಗೆ ಮದ್ದೆರೆಯೋದಕ್ಕೆ ಇದೀಗ ಖುದ್ದು ವರಿಷ್ಠರೇ ಎಂಟ್ರಿ ಆದಂತೆ ಕಾಣಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬಹಳ ಪ್ರಮುಖವಾಗಿ ಅವರ ಶೆಡ್ಯೂಲ್ ಏನು ಅಂತ ನಾವು ಗಮನಿಸಿದ್ರೆ ಎಲ್ಲ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ 1-to-1 ಮೀಟಿಂಗ್ ಅನ್ನ ಕರೆದಿದ್ದಾರೆ. ಒಟ್ಟು 40 ಶಾಸಕರಿಗೆ ಖುದ್ದು ಕರೆ ಮಾಡಿ ಸಭೆಗೆ ಬನ್ನಿ ಅಂತ ಸುರ್ಜೇವಾಲಾ ಅವರೇ ಆಹ್ವಾನಿಸಿದ್ದಾರೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಪಾಳೆಯದಲ್ಲಿ ಭುಗಿಲೆದ್ದಿರುವಂತಹ ಅಸಮಾಧಾನಕ್ಕೆ ವರಿಷ್ಠರೇ ಬಂದು ಮದ್ದೆರೆಯೋ ಮಟ್ಟಕ್ಕೆ ಅಸಮಾಧಾನ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಜೊತೆಯಲ್ಲಿ 1-to-1 ಚರ್ಚೆ ಮಾಡಲಿದ್ದಾರೆ ಸುರ್ಜೇವಾಲಾ. ಪಕ್ಷದ ಹಿರಿಯ ಶಾಸಕರು, ನೂತನ ಶಾಸಕರು ಕೂಡ ಈ 40 ಜನರ ಪಟ್ಟಿ ಏನಿದೆ, ಇಂಡಿವಿಜುವಲಿ ಅವ್ರನ್ನ ಇನ್ವೈಟ್ ಮಾಡಿರೋ ಪಟ್ಟಿ ಅದರಲ್ಲಿ ಸೇರ್ಕೊಂಡಿದೆ. ಒಟ್ಟು 1-to-1 ಸಭೆಗೆ 40 ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಅದರಲ್ಲಿ ಹಿರಿಯರು ಇದ್ದಾರೆ, ನೂತನ ಶಾಸಕರು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸುರ್ಜೇವಾಲಾರನ್ನ ಆಳಂದ ಶಾಸಕ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅಂತ ಹೇಳಿ ಬಾಂಬ್ ಸಿಡಿಸಿದ್ರಲ್ಲ ಬಹಿರಂಗವಾಗಿ, ಅವರ ಜೊತೆಯಲ್ಲಿ ಕೂಡ ಚರ್ಚೆ ಆಗುತ್ತೆ. ಮಧ್ಯಾಹ್ನ 2 ಗಂಟೆಗೆ ರಾಜು ಕಾಗೆ ಜೊತೆಗೆ ಕೂಡ ಸುರ್ಜೇವಾಲಾ ಸಭೆಯನ್ನ ನಡೆಸಲಿದ್ದಾರೆ. ನಮ್ಗೆ ಅನುದಾನಗಳು ಸಿಗ್ತಾ ಇಲ್ಲ, ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ, ಜನರಿಗೆ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ, ಅಟ್ಲೀಸ್ಟ್ ಇರುವಂತ ಸಚಿವರು ನಮ್ಮಂತ ಹಿರಿಯ ಶಾಸಕರಿಗೆ ಕೊನೆಯ ಪಕ್ಷ ಸರಿಯಾಗಿ ಮರ್ಯಾದೆ ಕೊಡ್ತಾ ಇಲ್ಲ, ಸರಿಯಾಗಿ ನಮ್ಮನ್ನು ನಡೆಸ್ಕೊಳ್ತಾ ಇಲ್ಲ ಅಂತ ಕೂಡ ಏನ್ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅಸಮಾಧಾನ ತಣಿಸುವಂತಹ ನಿಟ್ಟಿನಲ್ಲಿ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಇದೀಗ ಸುರ್ಜೇವಾಲಾ 1-to-1 ಸಭೆ ಕರೆದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೆಲ್ಲವನ್ನ ಗಮನಿಸಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಅಸಮಾಧಾನ ಇದೆಯಲ್ಲ ಬೇರೆ ಬೇರೆ ವಿಚಾರಗಳಿಗೆ, ಅದೆಲ್ಲವನ್ನ ರಾಜ್ಯದ ಮಟ್ಟದಲ್ಲೇ ಬಗೆಹರಿಸುವಲ್ಲಿ ಸಿಎಂ ವಿಫಲರಾಗಿದ್ದಾರೆ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದೆ. ಇವತ್ತು ಎಲ್ಲ ಶಾಸಕರ ಜೊತೆಯಲ್ಲಿ ಸುರ್ಜೇವಾಲಾ 1-to-1 ಸಭೆಯನ್ನ ನಡೆಸಲಿದ್ದಾರೆ. ಬಹಿರಂಗವಾಗಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನಿಮ್ಮ ಅಹವಾಲುಗಳು, ಸಮಸ್ಯೆಗಳನ್ನು ಹೇಳಿ ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಹೋಗಿ ಅದಕ್ಕೆ ಪರಿಹಾರ ಸೂಚಿಸ್ತೀವಿ ಅಲ್ಲ, 1-to-1 ನಿಮ್ ಜೊತೆ ಮಾತಾಡಿ ಆ ಕ್ಷಣಕ್ಕೇನೆ ಅದನ್ನ ಪರಿಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಂಗೆ ಕಾಣಿಸ್ತಾ ಇದೆ. ಇವತ್ತು ಬೆಳಗ್ಗೆ 11:30ಕ್ಕೆ ಭೇಟಿಗೆ ಕರೆದಿದ್ದಾರೆ ಸುರ್ಜೇವಾಲಾ ಅಂತ ಗೊತ್ತಾಗಿದ್ದು, ಕಲಬುರಗಿಯಿಂದ ಈಗಾಗಲೇ ಬೆಂಗಳೂರಿಗೆ ಶಾಸಕ ಆಗಮಿಸಿದ್ದಾರೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಕೆಲವು ವಿಚಾರ ಚರ್ಚೆ ಮಾಡಿದ್ದೀನಿ, ಅದೇ ವಿಚಾರಗಳನ್ನ ನಾನು ಸುರ್ಜೇವಾಲಾ ಅವರ ಗಮನಕ್ಕೆ ಕೂಡ ತರುವಂತ ಕೆಲಸ ಮಾಡ್ತೀನಿ ಅಂತ ಬೆಂಗಳೂರಿಗೆ ತೆರಳೋ ಮುನ್ನ ಶಾಸಕ BR ಪಾಟೀಲ್ ರಿಯಾಕ್ಟ್ ಮಾಡಿದ್ರು ಮಾಧ್ಯಮಗಳಿಗೆ. ನಾನು ಕರೆದಿದ್ದಾರೆ 11ವರೆಗೆ, ಹೋಗಿ ಭೇಟಿ ಮಾಡ್ತೀನಿ. ಏನು ವಿಚಾರ ಚರ್ಚೆ ಸರ್ ಪ್ರಮುಖ? ನಾನು ಭವಿಷ್ಯ ಹೇಳಿ ಅವ್ರು ಏನು ವಿಚಾರ ಕರೆದಿದ್ದಾರೋ, ಏನು ಚರ್ಚೆ ಮಾಡ್ತಾರೋ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ. ಅಂದರೆ ಕೆಲವೊಂದಷ್ಟು ಶಾಸಕರಿಗೆ ಮಾತ್ರ, 5 ಶಾಸಕರಿಗೆ ಗೊತ್ತಿಲ್ಲ, ಅದೇ ಗೊತ್ತಿಲ್ಲ. ನನಗೆ ಮಾತ್ರ ಬಂದಿದೆ ಮೆಸೇಜು, ನಾನು ನಡೆದಿದ್ದೀನಿ. ಮೊನ್ನೆ ನೀವು CM ಅವ್ರ ಜೊತೆ ಕೆಲವು ಚರ್ಚೆ ಮಾಡಿದ್ರೆ ಅದು ಕೂಡ ಸುರ್ಜೇವಾಲಾ ಅವ್ರ ಮುಂದ್ಗಡೆ ಪ್ರಸ್ತಾಪ ಮಾಡ್ತೀರಾ? ನನಗೆ ಗೊತ್ತಿಲ್ಲ, ಅದು ಮಾಡ. ಈಗ ಸುರ್ಜೇವಾಲಾ ಮುಖ್ಯಮಂತ್ರಿಗಳು, DCM ಎಲ್ಲರೂ ಒಂದೇ, ಅವರು ಹೈಕಮಾಂಡ್. ಸೊ ನಾನು ಹೇಳಿದ್ದೀನಿ, ಇವರೆಲ್ಲರೂ ಹೇಳ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಸರ್. ಈಗ ಸೆಪ್ಟೆಂಬರ್ ಕ್ರಾಂತಿ ಅದೊಂದು ಮೇನ್ ಚರ್ಚೆ. ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ, ನಡ್ರಿ. ನನಗೂ ಎಲ್ರಿಗೂ ಅವಕಾಶ ಸಿಗುತ್ತೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಅದಕ್ಕೆ ನಮ್ಮ ಪ್ರತಿನಿಧಿ ರೂಪೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. ಒಂದು ಕಡೆ ಈ ಎಲ್ಲ ಬೆಳವಣಿಗೆಯನ್ನ ಗಮನಿಸಿದಂತ ಸಂದರ್ಭ, ಇಟ್ ಇಸ್ ಎ ಕ್ಲಿಯರ್ ಇನ್ಸ್ಟೆನ್ಸ್ ದಟ್ ರಾಜ್ಯದ ನಾಯಕರು CM DCM ಇಂದ ಹಿಡಿದು ಯಾರ ಕೈಯಲ್ಲೂ ಸರಿ ಮಾಡೋದಕ್ಕೆ ಆಗದೇ ಇರುವಂತ ಹಂತಕ್ಕೆ ತಲುಪಿರೋದ್ರಿಂದ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಅಸಮಾಧಾನ ಶಮನಕ್ಕೆ ಅಂತ ಇದನ್ನ ಅರ್ಥೈಸ್ಕೊಳ್ಬಹುದಾ? ನಿಜ, ಯಾಕಂದ್ರೆ ಹೈಕಮಾಂಡ್ ರಾಜ್ಯಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಂದಿಷ್ಟು ಆಡಳಿತ ವೈಫಲ್ಯಗಳಿದೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಸುರ್ಜೇವಾಲಾ ಅವರೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಸುರ್ಜೇವಾಲಾ ಬಂದು ಒಂದಿಷ್ಟು ಅಸಮಾಧಾನ ಕೇಳ್ತಾರೆ. ಇಲ್ಲಿ ಒಟ್ಟಾರೆಯಾಗಿ 1 2 45 ಶಾಸಕರ ಭೇಟಿಗೆ ಸುರ್ಜೇವಾಲಾ ನಿರ್ಧಾರ ಮಾಡಿದೆ. 45 ಶಾಸಕರನ್ನು ಲೆಕ್ಕ ಹಾಕಬೇಕು. ಕೇವಲ ರಾಜ್ಯಕ್ಕಾಗಿ ಮಾತ್ರ ಅಲ್ಲ, ಅದೇ ರೀತಿಯಾಗಿ ಮಾತಾಡಿದಂತಹ NY ಗೋಪಾಲಕೃಷ್ಣ ಇರ್ಬೋದು, ಬೇಳೂರು ಗೋಪಾಲಕೃಷ್ಣ, ಅದೇ ರೀತಿಯಾಗಿ ಬಸವರಾಜ ರಾಯರೆಡ್ಡಿ ಸೇರಿ ಹಲವಾರು ಜನ ಮಾತಾಡಿದರೆ ಮೇಲ್ನೋಟ ಕಾಣಿಸ್ತಾ ಇದೆ. ಆದರೆ ಇದರಲ್ಲಿ ಪಟ್ಟಿ ಎಷ್ಟಿದೆ ಅಂತ ನಾವು ಗಮನಿಸಬೇಕು ಪ್ರಜ್ವಲ್. ಯಾಕಂತ ಹೇಳಿದ್ರೆ 45 ಜನ ಪಕ್ಷದಲ್ಲಿ ಅಸಮಾಧಾನ ಅಥವಾ ಬೇರೆ ಆಕ್ಷೇಪಗಳಿರುತ್ತೆ, ಅನುದಾನಗಳ ಕೊರತೆ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಅವರ ಅಹವಾಲು ಹೇಳ್ಕೊಳ್ಳಿಕ್ಕೆ ಸಮಸ್ಯೆಗಳಿರುತ್ತೆ. ಹೀಗಾಗಿ 45 ಜನ ಈ ರೀತಿಯಾಗಿ ಒಂದು ಪಕ್ಷದ ಒಳಗಡೆ, ಯಾಕಂದ್ರೆ ಕೆಲವೊಂದು ಜನ ಪಕ್ಷದ ಹೊರಗಡೆ ಮಾತಾಡ್ತಾರೆ, ಬಹಿರಂಗವಾಗಿ ಮಾತಾಡಿದಾಗ ಸುದ್ದಿ ಆಗುತ್ತೆ. ಆದ್ರೆ ಪಕ್ಷದ ಒಳಗಡೆ ಪಕ್ಷದ ಸಭೆ ಆದಾಗ ಒಂದಿಷ್ಟು ಜನ ಮಾತಾಡ್ತಾ ಇರ್ತಾರೆ. ಆದ್ರೆ ಅದನ್ನು ಕೇಳುವಂತ ಕೆಲಸಗಳು ಹಿಂದಾಗಿರ್ಲಿಲ್ಲ.
CM ಅವರು ಮೊದಲು ಶಾಸಕಾಂಗ ಸಭೆ ಮಾಡಿದ್ರು. ಆ ಸಂದರ್ಭದಲ್ಲಿ ಶಾಸಕರೆಲ್ಲರೂ ಅನುದಾನದ ಬಗ್ಗೆ ಮಾತಾಡಲಿಕ್ಕೆ ಹೋದಾಗ ಮೊದಲೇ ಮಾತಾಡೋದು ನಾನು ಇಷ್ಟು ಅನುದಾನವನ್ನು ಇಷ್ಟು ಕೊಡ್ತೇನೆ, ಹೀಗಾಗಿ ಯಾರು ಕೂಡ ಮಾತಾಡೋದು ಬೇಡ ಅಂತೇಳಿ ಹೇಳಿದ್ರು. ಈ ರೀತಿಯಾಗಿ ಸಮಸ್ಯೆಗಳು ಇರುತ್ತೆ, ಅದನ್ನು ಸಾಲ್ವ್ ಮಾಡೋದು ಕೆಲಸವನ್ನು ಸುರ್ಜೇವಾಲಾ ಅವರೇ ಬಂದು ಮಾತಾಡ್ತಾರೆ. ಈ ಸಂದರ್ಭ ಶಾಸಕರು ಏನು ಹೇಳ್ತಾರೆ ಅಂತೇಳಿ ಪ್ರಮುಖ ಪ್ರಶ್ನೆ ಆಗುತ್ತೆ. ಯಾಕಂತ ಒಂದಿಷ್ಟು ಅಸಮಾಧಾನ ಕೂಡ ಹಾಕಬಹುದು, ಅನುದಾನ ಸಿಗ್ತಾ ಇಲ್ಲ ಆ ವಿಚಾರವನ್ನು ಕೂಡ ಹೇಳ್ಬೋದು. ಯಾವೆಲ್ಲ ಮೈತ್ರಿ, ಯಾಕಂತ ಹೇಳಿದ್ರೆ ಮೈತ್ರಿಗಳ ನಿಷ್ಕ್ರಿಯತೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಮೈತ್ರಿಗೆ ಈ ಒಂದು ಮಂತ್ರಿಗಳು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಈ ಮಂತ್ರಿಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ದೂರನ್ನು ಕೊಡಬಹುದು. ಅಧಿಕಾರಿಗಳು ಕೂಡ ಭ್ರಷ್ಟ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಲ್ಲ, ಅಧಿಕಾರಿಗಳು ಕೂಡ ಭ್ರಷ್ಟ ಆದ್ರೂ ಕೂಡ ಸುರ್ಜೇವಾಲಾ ಅವರು ನೇರವಾಗಿ ಮಾಹಿತಿಯನ್ನು ತಿಳಿಸ್ತಾರೆ. ಯಾಕಂತ ಹೇಳಿದ್ರೆ ಮೊದಲ ಶಾಸಕರು ನೇರವಾಗಿ ಭೇಟಿ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಈಗ ಸುರ್ಜೇವಾಲಾ ಅವರು ಪ್ಲಾನ್ ಮಾಡ್ಕೊಂಡು ಶಾಸಕರನ್ನೇ ಭೇಟಿ ಆಗ್ಲಿಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗ ಜಮೀರ್ ಅವ್ರ ಮೇಲೆ ಭ್ರಷ್ಟಾಚಾರ ಆರೋಪವನ್ನು ಮಾಡಿದ್ರು. ಹೀಗಾಗಿ ಆರೋಪ ಆಗ್ತಾ ಇದ್ರೆ ಏನೇನ್ ಸಾಕ್ಷಿಗೆ ಅದನ್ನು ಕೊಡಿ, ಇಲ್ಲಿ ಕ್ರಮ ತೆಗೆದುಕೊಳ್ಳುವಂತ ಸುರ್ಜೇವಾಲಾ ಹೇಳ್ಬೋದು. ಹೀಗಾಗಿ ಒಂದು ಕಡೆ ಸಚಿವರುಗಳ ಡವಡವ ಶುರು ಆಗಿದೆ, ಅದೇ ರೀತಿಯಾಗಿ DCM ಮತ್ತೆ CM ಅವರು ಕೂಡ ಡವಡವ ಶುರು ಆಗಿದೆ. ಸುರ್ಜೇವಾಲಾ ಅವರೇ ರಾಜ್ಯಕ್ಕೆ ಬಂದು ಭೇಟಿ ಮಾಡ್ತಾ ಇದ್ದಾರಲ್ಲ, ಇದು ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಅಂತ ವ್ಯಾಖ್ಯಾನಿಸಬಹುದು. ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.